ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಟ್ರಸ್ಟ್ನಿಂದ ಉಚಿತ ಅನ್ನದಾನ. ಇಂದು ಪಾವುಗಡದಲ್ಲಿ ಶ್ರಾವಣ ಮಾಸದ ಪವಿತ್ರ ಮೊದಲ ಶನಿವಾರದಂದು ಶ್ರೀ ಜ್ಯೇಷ್ಠಾದೇವಿ ಸಮೇತ ಶನಿಮಹಾತ್ಮ ಸ್ವಾಮಿ ದೇವಸ್ಥಾನಕ್ಕೆ ಆಗಮಿಸಿದ ಸಾವಿರಾರು ಭಕ್ತರ ಹಸಿವು ನೀಗಿಸುವ ಮೂಲಕ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸೇವಾ ಟ್ರಸ್ಟ್ ಮಾನವೀಯ ಸೇವೆ ಮೆರೆದಿದೆ. ಟ್ರಸ್ಟ್ನ ವತಿಯಿಂದ ಸುಮಾರು 2,000ಕ್ಕೂ ಅಧಿಕ ಭಕ್ತರಿಗೆ ಉಚಿತ ಅನ್ನದಾನ ಆಯೋಜನೆ ಮಾಡಲಾಗಿದ್ದು, ದರ್ಶನ ಪಡೆದುಕೊಂಡ ಬಳಿಕ ಭಕ್ತರಿಗೆ ಪ್ರೀತಿಯಿಂದ ಪ್ರಸಾದ ರೂಪದಲ್ಲಿ ಊಟವನ್ನು ವಿತರಿಸಲಾಗಿದೆ. ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಎಲ್ಲಾ ವರ್ಗದ ಭಕ್ತರು ಅನ್ನದಾನದಲ್ಲಿ ಭಾಗವಹಿಸಿ ಸೇವಾ ಕಾರ್ಯಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಕಾರ್ಯದರ್ಶಿ ವಕೀಲ ನಾಗೇಂದ್ರ ರೆಡ್ಡಿ ಮಾತನಾಡಿ, ಅನ್ನ ದೇವರ ಮುಂದೆ ಇನ್ನೂ ದೇವರು ಉಂಟೆ. ಹಾಗಾಗಿ ಅನ್ನದಾನ ಬಹು ಶ್ರೇಷ್ಠವಾದದ್ದು. ಇನ್ನುಳಿದ ಅಷ್ಟು ವಾರಗಳಲ್ಲೂ ಕೂಡ ಶನಿದೇವರಿಗೆ ಬರುವಂತಹ ಭಕ್ತರಿಗೆ ಪ್ರಸಾದ ವಿನಿಯೋಗ ಮಾಡುತ್ತೇವೆ. ಇದರಲ್ಲಿ ನಮಗೆ ಒಂದು ಆತ್ಮತೃಪ್ತಿ ಇದೆ. ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಶ್ರಮವನ್ನು ವಹಿಸಿ ಪ್ರೀತಿ ಭಕ್ತಿಯಿಂದ ಈ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿದ್ದಾರೆ. ಅವರಿಗೆಲ್ಲ ಕೃತಜ್ಞತೆಗಳು. ಪ್ರತಿಯೊಬ್ಬರೂ ಕೂಡ ಈ ಪುಣ್ಯ ಕಾರ್ಯಕ್ಕೆ ಸಹಕರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷ ಲೋಕೇಶ್, ಉಪಾಧ್ಯಕ್ಷ ರಮೇಶ್ ಖಜಾಂಚಿ, ರಾಜು ಸ್ವಾಮಿ, ಜಂಟಿ ಕಾರ್ಯದರ್ಶಿ ಸಾಯಿ ಕುಮಾರ್ ಹಾಗೆ ನಿರ್ದೇಶಕರುಗಳಾದ ಪವನ್, ದಯಾನಂದ್, ನಾಗೇಶ್, ವಂಶಿ, ಗ್ಯಾಸ್ ಬಾಬು, ಜೀವನ್, ತರಕಾರಿ ಮಂಜು, ಸಂದೀಪ್, ಸಿದ್ದೇಶ್, ನಿತಿನ್, ತಿಪ್ಪೇಸ್ವಾಮಿ, ರಾಕೇಶ್, ಮಂಜುನಾಥ್ ಬಾಬು, ರಾಮು, ವೆಂಕಟೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದು ಅನ್ನದಾನ ಸೇವೆಯಲ್ಲಿ ಪಾಲ್ಗೊಂಡರು. ಶ್ರಾವಣ ಮಾಸದಲ್ಲಿ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರಿಗೆ ಸೇವೆ ಸಲ್ಲಿಸುವ ಉದ್ದೇಶದಿಂದ ಈ ಅನ್ನದಾನವನ್ನ ಆಯೋಜನೆ ಮಾಡಲಾಗಿದೆ ಅಂತ ಟ್ರಸ್ಟ್ನ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.